ಒಂದು ಕಡೆ ಸಿದ್ದರಾಮಯ್ಯನವರ ಬಳಗ ಕೇರಳಕ್ಕೆ ಹೋಗಿ ರೆಸ್ಟ್ ಮಾಡ್ತಾ ಇದೆ. ಒಂದು ಫೋಟೋ ರಿಲೀಸ್ ಆಗಿದೆ, ಮುಖ್ಯಮಂತ್ರಿಗಳು ಆರಾಮಾಗಿ ಬೀಚ್ನ ನೋಡಿಕೊಂಡು ಕೂತಿರುವಂಥ ಒಂದು ಫೋಟೋ, ಮಾಜಿ ಮುಖ್ಯಮಂತ್ರಿಗಳು ಕೂತಿರೋ ಒಂದು ಫೋಟೋ ರಿಲೀಸ್ ಆಗಿದೆ. ಅಟ್ ದ ಸೇಮ್ ಟೈಮ್ ಇವರ ಆಪ್ತರು ಇವರೆಲ್ಲರೂ ಇಲ್ಲಿ ಮುಖ್ಯಮಂತ್ರಿ ಮೇಲೆ ಇನ್ನೇನು ಹಲ್ಲೆನೇ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡೆ ಆ ವಿಜಲ್ ನೋಡಿ ನಾವು. ಹಾಗಾಗಿ ಇದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಇನ್ನೂ ಒಂದು ಅಂತ ಸರ್, ಇದರ ಸುತ್ತ ಡಿಸ್ಕಷನ್ ಮಾಡಬೇಕು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ತುಂಬ ಫೈಟ್ ಮಾಡ್ತಾ ಇದ್ದಾರೆ ಇಲ್ಲಿ, ತುಂಬ ಅಂದರೆ ತುಂಬ. ಒಂದು ಕಡೆ ಕುಮಾರಸ್ವಾಮಿ ಫೇಸ್ ಮಾಡಬೇಕು, ಇನ್ನೊಂದು ಕಡೆ ಬಿಜೆಪಿಯವ್ರನ್ನ ಫೇಸ್ ಮಾಡಬೇಕು, ಇನ್ನೊಂದು ಕಡೆ ಅತೃಪ್ತರನ್ನ ಫೇಸ್ ಮಾಡಬೇಕು, ಇನ್ನೊಂದು ಸೆಕೆಂಡ್ ಲಿಸ್ಟ್ ತರಬೇಕು. ಅಲ್ಲಿ ಹೈಕಮಾಂಡ್ ನಾಯಕರು ಸಿಗ್ತಾ ಇಲ್ಲ, ಮುಖ್ಯಮಂತ್ರಿಗಳಿಗೆ ಟೆನ್ಷನ್ನು. ಇನ್ನೊಂದು ಅವರ ಪರ್ಸ್ನಲ್ ಸ್ಟಾಫ್ಗಳಿದೆಯಲ್ಲ, ಅವ್ರಿಗೆ ಏನು ಆರ್ಡರ್ ಕೊಟ್ಟಿಲ್ಲ, ಅವರು ರಿಕ್ರೂಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅವ್ರಿಗೆ ಹಳಬರಿದ್ರಲ್ಲ ಸರ್, ಅವ್ರನ್ನೇ ತಗೊಳಕ್ಕಾಗಿಲ್ಲ. ಯಾರೋ ಒಂದು ಇಬ್ಬರೇನೋ ಬಿಟ್ಟರೆ, 2-3 ಜನ ಬಿಟ್ಟರೆ ಇನ್ನೂ 10-12 ಜನ ಅವರ ಸ್ಟಾಫೇ, ಮುಖ್ಯಮಂತ್ರಿಗಳ ಸ್ಟಾಫ್, ಸಚಿವಾಲಯದ ಸಿಬ್ಬಂದಿಗಳನ್ನ ನೇಮಿಸ್ಕೊಳಕ್ಕಾಗಿಲ್ಲ ಅವ್ರಿಗೆ, ಅಷ್ಟು ಬ್ಯುಸಿ ಆಗಿದ್ದಾರೆ. ಇನ್ನೊಂದು ಕಡೆ 20 ಇಲಾಖೆಗಳ ಜವಾಬ್ದಾರಿ ಅವ್ರ ಮೇಲಿದೆ, ಫುಲ್ ಟೆನ್ಷನ್. ಎಲ್ಲರೂ ಬೆಳಗ್ಗೆ ಎದ್ದು ಲಾಬಿ, ಆ ಕಡೆ ಪ್ರೊಟೆಸ್ಟು, ಇನ್ನೊಂದು ಹೈಕಮಾಂಡಿಂದ ಫೋನ್ಸು. ಇಷ್ಟು ಲಾಬಿಗಳ ಮಧ್ಯೆ ಮುಖ್ಯಮಂತ್ರಿಗಳು ಕಂಗಾಲಾಗೋಗಿದ್ದಾರೆ, ಲಿಟ್ರಲಿ ಕಂಗಾಲಾಗೋಗಿದ್ದಾರೆ. ಆ ಟೆನ್ಷನ್ನ ಬೇರ್ ಮಾಡೋಕ್ಕಾಗ್ತಾ ಇಲ್ಲ ಅವರು. ಯಾವ ದೇವ್ರ ಮೊರೆ ಹೋದ್ರೂ ಶಾಂತಿ ಸಿಗುತ್ತೆ ಯಾವಾಗ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವ್ರಿಗೆ. ಇಂಥ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಏನೋ ಗೈಡ್ ಮಾಡ್ತಾರೆ, ಹಿರಿಯ ಮಂತ್ರಿಗಳು ಏನೋ ಅಡ್ವೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಹೋಗಿ ರೆಸ್ಟಲ್ಲಿದ್ದಾರೆ, ನನಗೂ ಅದಕ್ಕೂ ಸಂಬಂಧನೇ ಇಲ್ವೇನೋ ಅನ್ನೋ ಥರ ಹೋಗಿದ್ದಾರೆ. ಇನ್ನೊಂದು ಮುಖ್ಯಮಂತ್ರಿಗಳ ಏನು ಮಾಜಿ ಮುಖ್ಯಮಂತ್ರಿಗಳ ಆಪ್ತ ಕೈ ಎತ್ತೋಕೆ ಹೋಗ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಮೇಲೆ ಎತ್ತಕ್ಕೆ ಹೋಗ್ತಾ ಇದ್ದಾರೆ. ಈ ಹಿಂದೆಯೂ ಸರ್ಕಾರ ಬಿದ್ದಿತ್ತಲ್ಲ ಸರ್, ಕುಮಾರಸ್ವಾಮಿ ಸರ್ಕಾರ ಬಿದ್ದಿತ್ತಲ್ಲ, ಸಿದ್ದರಾಮಯ್ಯನವರು ಶಾಂತಿಧಾಮದ ಹತ್ರ ಇದ್ರು, ಅಲ್ಲಿ ಪ್ರಕೃತಿ ಚಿಕಿತ್ಸೆಗೆ ಹೋಗಿದ್ರು. ಹಾಗಾಗಿ ಅಲ್ಲಿಂದ ಏನೋ ಮೆಸೇಜ್ ಕೊಟ್ಟು ಆನಂತರನೇ ಸ್ಫೋಟಕ ಬೆಳವಣಿಗೆಗಳಾಗಿ ಕುಮಾರಸ್ವಾಮಿ ಸರ್ಕಾರ ಬಿದ್ದೋಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಬಟ್ ಕುಮಾರಸ್ವಾಮಿಗೆ ಬಹಳ ಸಂಕಟ ಎದುರಾಗಿತ್ತು ಆ ಸಂದರ್ಭದಲ್ಲಿ. ಬಟ್ ಈಗ ಮಾಜಿ ಮುಖ್ಯಮಂತ್ರಿಗಳು ಕೇರಳದಲ್ಲಿ ಪ್ರಕೃತಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಕಡೆ ಯಾರೋ CM ಅವ್ರಿಗೆ ಭಾಳ ಒಂದು ಸಂಕಟದ ವಾತಾವರಣ ಇದೆ. ಇನ್ನೊಂದು ನನಗೊಂದು ಸುದ್ದಿ ಬಂತು ಸರ್, ಅಲ್ಲಿ ಯಾರ್ಯಾರಿದ್ದಾರೆ ಕೇರಳದಲ್ಲಿ, ಆಮೇಲೆ ಅಲ್ಲಿಂದ ಯಾರ್ಯಾರನ್ನ ಸಂಪರ್ಕ ಮಾಡಲಾಗ್ತಾ ಇದೆ, ಇಲ್ಲಿಂದ ಯಾರ್ಯಾರು ಕೇರಳಕ್ಕೆ ಫೋನ್ ಮಾಡ್ತಾ ಇದ್ದಾರೆ, ಈ ಮಾಹಿತಿ ಕೂಡ ಕಲೆ ಹಾಕುವ ಕೆಲಸವನ್ನು ಮಾಡಲಾಗ್ತಿದೆ. ತಂತ್ರಗಾರಿಕೆ ಒಂದು ಭಾಗ ಇರಬಹುದಾ ಸರ್? ಹಾಗಾದ್ರೆ 100% ತಂತ್ರಗಾರಿಕೆ ಭಾಗ ಅಲ್ಲದೆ ಬೇರೆ ಇನ್ನೇನು ಅಲ್ಲ. ಯಾಕೆಂದರೆ ಇನ್ನು 2ನೇ ಲಿಸ್ಟು ಪ್ರಕಟ ಆಗಿಲ್ಲ. ಮಂತ್ರಿಗಳು ಏನು ದಿನ ಬೆಳಗ್ಗೆ ಎದ್ದು ಸಿದ್ದರಾಮಯ್ಯನವ್ರ ಮನೆ ಮುಂದೆ ಕ್ಯೂ ನಿಂತಿದ್ರು ಎಲ್ಲ. ಆ ಟೆನ್ಷನ್ ಕಳ್ಕೊಳ್ಳೋಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹೊರಟೋದ್ರು. ನಿಜ, ಬರೀ ಮಾಜಿ ಮುಖ್ಯಮಂತ್ರಿಗಳಲ್ಲ, ಈಗ ಕೇಂದ್ರದ ಏನೋ CWC ಮೆಂಬರ್ ಅವರು. ಹಾಗಾಗಿ ಅವರ ಜವಾಬ್ದಾರಿ ಕೂಡ ಭಾಳ ಇತ್ತು. ಮುಖ್ಯಮಂತ್ರಿಗಳನ್ನ ಆ ಟೆನ್ಷನ್ ಫ್ರೀ ಮಾಡುವ ಜವಾಬ್ದಾರಿ ಹಿರಿಯ ಮಂತ್ರಿಗಳಿಗಿತ್ತು. ಆದರೆ ಎಲ್ಲರೂ ಕೇರಳಕ್ಕೆ ಹೋಗಿ ಕೂತಿರೋದು ನೋಡಿದ್ರೆ, ಆಯ್ತಪ್ಪ ನೀನು ಮಾಡ್ಕೋ, ನೋಡೋಣ ಅದೇನು ಮಾಡ್ತೀಯಾ ಅನ್ನೋ ಅಭಿಪ್ರಾಯ ಅವರಲ್ಲಿದ್ದಂಗಿದೆ. ಜೊತೆಗೆ ಈಗ BJP ಮತ್ತು JDS ಓತಪ್ರೋತವಾಗಿ ಮುಖ್ಯಮಂತ್ರಿಗಳ ಮೇಲೆ ಬೀಳ್ತಾ ಇದೆ.